ಆ್ಯನಿಮಲ್ನ ಕೋರ್ ಕಾನ್ಸೆಪ್ಟ್ ಆಗಿ ಮಾಡಿಕೊಂಡು ಈ ಥರ ಸಿನಿಮಾ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಪೀಕ್ ರೈಟಿಂಗ್ ಆ್ಯಂಡ್ ಸಿನಿಮಾಟೋಗ್ರಫಿ, ನಿಮ್ಮ ಸ್ಟೋರಿನ ನೀವೇ DOP ಆಗಿ ಶೂಟ್ ಮಾಡಿದ್ರೆ ಎವ್ರಿಥಿಂಗ್ ಇನ್ ಫ್ರೇಮ್ ಇಸ್ ಎ ಕ್ಯಾರೆಕ್ಟರ್ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಅದೇ ಎಕೋ, ಡೈರೆಕ್ಟೆಡ್ ಬೈ ದಿನ್ಜಿತ್, ರಿಟನ್ ಆ್ಯಂಡ್ ಶಾಟ್ ಬೈ ಬಹುಲ್ ರಮೇಶ್. ಎಕ್ಸೆಪ್ಷನಲ್ ವರ್ಕ್ ಅಂತಲೇ ಹೇಳ್ಬೋದು. ಒಂದು ಸಿಂಪಲ್ ಆಗಿರೋ ಕಥೆನ ಎಕ್ಸ್ಟ್ರಾರ್ಡಿನರಿ ಆಗಿ ತೋರಿಸಿದ್ದಾರೆ. ಆ ಒಂದು ವಿಜುವಲ್ ಪ್ರೆಸೆಂಟೇಷನ್ಗೆ ಹ್ಯಾಟ್ಸ್ ಆಫ್. ನೀವು ಸಿನಿಮಾ ನೋಡಿದಾಗ ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ಇಟ್. ಕುರಿಯಚನ್ ಅನ್ನೋ ಒಂದು ಕ್ಯಾರೆಕ್ಟರ್ ಮೇಲೆ, ಆ್ಯಕ್ಚುಲಿ ಅವನೊಬ್ಬ ಡಾಗ್ ಬ್ರೀಡರು, ಆ ಕ್ಯಾರೆಕ್ಟರ್ ಮೇಲೆ ಎಷ್ಟು ಸಸ್ಪೆನ್ಸ್ನ ಬಿಲ್ಡ್ ಮಾಡಿದ್ದಾರೆ ಅಂತಂದರೆ ಇಟ್ ಮೇಕ್ಸ್ ಯು ಕ್ಯೂರಿಯಸ್. ಪ್ರತಿ ಫ್ರೇಮಲ್ಲೂ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತೀರಾ. ಸಿನಿಮಾ ಸ್ಲೋ ಬರ್ನ್ ಆಗಿದ್ರು ಕೂಡ ಒಂದೊಳ್ಳೆ ಮಿಸ್ಟ್ರಿನ ನೋಡ್ತೀರಾ. ಸಾಕಷ್ಟು ಜನಕ್ಕೆ ಎಂಗೇಜ್ ಮಾಡುತ್ತೆ, ಬಟ್ ಕೆಲವ್ರಿಗೆ ಎಂಗೇಜ್ ಆಗಲ್ಲ. ಮಲ್ಟಿಪಲ್ ಟೈಮ್ ಲೈನ್ಸ್ ಇರೋದ್ರಿಂದ ಇಟ್ ಮೇಕ್ಸ್ ಯು ಕ್ಯೂರಿಯಸ್ ಆ್ಯಂಡ್ ಥಿಂಕ್, ಬಟ್ ಫ್ಯೂ ಕ್ವಶನ್ಸ್ ಆರ್ ಅನ್ಆನ್ಸರ್ಡ್. ಕೆಲವೊಂದು ಕಡೆ ಕನ್ಕ್ಲೂಷನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ, ಬಟ್ ನಿಮಗೆ ಅದು ಸಿಗಲ್ಲ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಬೈ ಮುಜೀಬ್ ಡಸಂಟ್ ಇಟ್ ಬಿಗ್, ಬಟ್ ಪಲ್ಸ್ನ ಕ್ಯಾಚ್ ಮಾಡಿಕೊಂಡು ಒಂದೊಳ್ಳೆ ಟೆನ್ಷನ್ನ ಬಿಲ್ಡ್ ಮಾಡುತ್ತೆ. ಬಟ್ ಏನೇ ಹೇಳಿ, ಒಂದು ಆ್ಯನಿಮಲ್ ಥೀಮ್ನ ತುಂಬ ಚೆನ್ನಾಗಿ ಹೈಲೈಟ್ ಮಾಡಿದ್ದಾರೆ. ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ಸ್ ಆರ್ ರಿಟನ್ ವೆಲ್, ಆ್ಯಂಡ್ ಪರ್ಫಾರ್ಮೆನ್ಸ್ ಅಂತೂ ಚೆನ್ನಾಗಿತ್ತು. ಇನ್ನು ಈ ಸಿನಿಮಾದ ಮೈನಸ್ ಅಂತ ಬಂದರೆ, ಎಲ್ಲೋ ಒಂದು ಕಡೆ ಕೆಲವೊಂದು ಕ್ವಶನ್ಸ್ಗಳಿಗೆ ಆನ್ಸರ್ ಸಿಗಲ್ಲ, ಕನ್ಕ್ಲೂಷನ್ಸ್ ಕೊಡಬೇಕಿತ್ತು, ಬಟ್ ಒಂದೊಳ್ಳೆ ರಿವೆಂಜ್ನ ನೋಡ್ತೀರಾ. ಆ್ಯಂಡ್ ದ ಮೋಸ್ಟ್ ಫೇವ್ರೆಟ್ ಪಾರ್ಟ್ ಈಸ್ ಲೊಕೇಶನ್ಸ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಎಲ್ಲಿಂದ ಹುಡುಕ್ತಾರೆ ಗುರು ಆ ಲೊಕೇಶನ್ಸ್ನ? ಲೈಕ್ ಆ ಒಂದು ಬ್ರಹ್ಮಗಿರಿ ರೀಜನ್, ಕೇರಳ ಆ್ಯಂಡ್ ಕರ್ನಾಟಕ ಬಾರ್ಡರಲ್ಲಿ ನಾನು ಕಳೆದೋದೆ ಲೊಕೇಶನ್ಸು. ಆ ಒಂದು ಸಿನಿಮಾಟೋಗ್ರಫಿ, ಆ ಒಂದು ನೇಚರ್ನ ಹೈಲೈಟ್ ಮಾಡಿ, ಆ ಒಂದು ಫ್ರೇಮಲ್ಲಿ ಒಂದು ಜೀವ ತುಂಬಿರೋದಕ್ಕೆ ಹ್ಯಾಟ್ಸ್ ಆಫ್. ಇದನ್ನು ಸಿನಿಮಾದಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಆ್ಯಂಡ್ ಈ ಸಿನಿಮಾನ ಒಂದು ಗುಡ್ ಆ್ಯಂಡ್ ಯುನೀಕ್ ವಾಚ್ ಅಂತ ಹೇಳ್ತಾ ಮತ್ತೆ ಸಿಗೋಣ. ನಗ್ನಗ್ತಾ ಇರಿ.